194ನೇ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ ಈ ಕಾರ್ಯಕ್ರಮದಲ್ಲಿ ಅಂಗವಾಗಿ ಭೀಮಸೇನ ಪದಾಧಿಕಾರಿಗಳಿಗೆ ಪ್ರಶಿಕ್ಷಣ ಶಿಬಿರ ಹಾಗೂ ನೂತನವಾಗಿ ಸರ್ಕಾರಿ ನೌಕರರ ಸಂಘದ ಸದಸ್ಯರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಂದು ಹಮ್ಮಿಕೊಳ್ಳಲಾಗಿದೆ. ಇವಾಗ ಮೊದಲಿಗೆ ಸರ್ಕಾರಿ ನೌಕರರ ಚುನಾಯಿತರಾದಂತ ವೇದಿಕೆ ಪಕ್ಕದಲ್ಲಿ ಬಂದು ಕೂಡಬೇಕು, ಅವರಿಗೆ ಸನ್ಮಾನಿಸಲಾಗುವುದು. ಅದೇ ರೀತಿಯಾಗಿ ಎಂತ ಇದೆ ಅಂದ್ರ ಭಾರತ ದೇಶದ ಕತ್ತಲೆಯ ಒಂದು ಯುಗದಲ್ಲಿ, ಕಣ್ಣು ಕಾಣಲಾರಂತ ಯುಗದಲ್ಲಿ ಏನು ಕಣ್ಣು ಕೂಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಮಾತಾಯಂದಿರ ಜನ್ಮದಿನ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಜನ ಹೇಳ್ತಾ ಇದೆ ಒಂದು ಮಕ್ಕಳಿಗೆ ಉಪಯೋಗವಾಗುವಂತ ಟೂಲ್ ಮಾಡ್ತಾ ಇದ್ದೇನೆ. ಅದು ಎಜುಕೇಶನಲ್ ಟೂಲ್. ಈಗ ಹೊಸದಾಗಿ ಬಂದಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಯೂಸ್ ಮಾಡಿ ಮಕ್ಕಳಿಗೆ ಸರಳವಾಗಿ ಹೇಳಿಕೊಡುವಂತ ಒಳ್ಳೆ, ಈಗ ಸೈನ್ಸ್ ಕಾನ್ಸೆಪ್ಟ್ಸ್ ಇರುತ್ತೆ, ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಇರುತ್ತೆ, ಅದು ಸರಳವಾಗಿ ಅವರ ಲೆವೆಲ್ಗೆ ಹೇಳಿಕೊಡುವಂತಹ ಒಂದು ಟೂಲ್ ಅನ್ನ ನಾನು ನನ್ನ ಸಂಘಿಗರು ಕೂಡಿ ತಯಾರು ಮಾಡ್ತಾ ಇದ್ದೇನೆ. ಸೊ ನಂದೇ ಆದಂತ ನಾವು ಒಂದು ಸ್ಟಾರ್ಟ್ಅಪ್ ಮಾಡ್ತಾ ಇದ್ದೇವೆ. ಸೊ ಅದಕ್ಕಿಂತ ಮುಂಚೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ STM ಕಾಲೇಜ್ ಆಫ್ ಇಂಜಿನಿಯರಿಂಗ್ ಧಾರವಾಡಲ್ಲಿ ನಾನು ನನ್ನ ಸರ್ವಿಸ್ ಮಾಡಿದ್ದೇನೆ. ಸಿನ್ಸ್ ನನ್ನ ಹಸ್ಬೆಂಡಿಗೆ ಬೇರೆ ಬೇರೆ ಕಡೆ ಜಿಲ್ಲೆಗೆ ಹೋಗ್ಬೇಕಾಗುತ್ತೆ, ಸೊ ನಾನು ಅದ್ರ ಜೊತೆಗೆ ಹೊರಡ್ತಾ ಇರುವಾಗ ನನಗೆ ಅದು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ಎಸ್, ಎಜುಕೇಶನ್ ಇಸ್ ಮೈ ಟಾಪ್ ಪ್ರಯಾರಿಟಿ. ನನ್ನ ಕಡೆ ಇಲ್ಲಿ ಬಂದ ಮೇಲೆ ಏನಾಗುತ್ತೆ, ಗೌರ್ಮೆಂಟ್ ಸ್ಕೂಲ್ಸಿಗೆ ನನ್ನ ಕಡೆಯಿಂದ ಏನು ಇನ್ಪುಟ್ಸ್ ಕೊಡೋಕ್ಕಾಗತ್ತೆ ನಾನು ಹೋಗ್ತಾ ಇರ್ತೇನೆ. ಇಲ್ಲಿ ನನ್ನ ಒಂದು ಚಿಕ್ಕ ಸರ್ವಿಸ್ ಮಾಡ್ತಾ ಇರ್ತೇನೆ. ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ಲಾಟ್ಫಾರ್ಮ್ಗೆ ನನಗೆ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ವಿ. ಬಿಕಾಸ್ ನಾನು ಮಾತಾಡ್ತಿರೋದು ಸಾವಿತ್ರಿಬಾಯಿ ಫುಲೆ ಮತ್ತೆ ಫಾತಿಮಾ ಶೇಖ್, ಇವರೆಲ್ಲ ದ ಗ್ರೇಟ್ ಪೀಪಲ್. ಇವತ್ತು ನಾನು ಇಲ್ಲಿ ನಿಂದಿರ್ಬೇಕಂದ್ರೆ ಒನ್ ಆಫ್ ದ ರೀಸನ್ ಅವರೇ. ಬಿಕಾಸ್ ಅವರು ಆ ಕಾಲದಲ್ಲಿ ಈ ಚಳವಳಿ ಸ್ಟಾರ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ನಾವೆಲ್ಲರೂ ಇನ್ನೂ ಎಲ್ಲಿರ್ತಿತ್ತೋ ನಮಗೆ ಗೊತ್ತಿಲ್ಲ. ಸೊ ಅವ್ರ ನಾನಿರುತ್ತೆ. ಸೊ ಏನು ಹೇಳಬೇಕಂದ್ರೆ ಎಲ್ರಿಗೂ ಅವ್ರ ಹಿಸ್ಟ್ರಿ ಗೊತ್ತು, ನೀವು ಕೇಳಿದ್ರಿ. ಆ್ಯಂಡ್ ಈಗ ಆಲ್ರೆಡಿ ಸರ್ ಮಾತಾಡಿದ್ದಾರೆ. ನಾನು ಏನು ಹೇಳೋದಂದರೆ ಅವರು ನಮಗೆ ಕಲಿಸ್ಕೊಟ್ಟಿದ್ದನ್ನು ನಾವು ಹೇಗೆ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರಬೇಕು. ಅವ್ರ ಹಿಂದೆ ನೀವಿದ್ದು ಅವ್ರಿಗೆ ನೀವು ಅವ್ರ ಮುಂದೆ ಬಿಡಿ, ಚಿಕ್ಕ ಚಿಕ್ಕ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಹಾಕಿ, ಒಂದು ಫಾರ್ಮ್ ಫಿಲ್ಅಪ್ ಮಾಡೋದಾಗಲಿ, ಸ್ಕೂಲಲ್ಲಿ ಮಾತಾಡೋಕ್ಕೆ ಅವಕಾಶ ಇದ್ದಾಗ ಅವ್ರು ಮಾತಾಡೋಕ್ಕೆ ಹಚ್ಚೋದಾಗಲಿ, ಇದೆಲ್ಲ ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ. ಸೊ ನೀವು ಅದನ್ನ ಈಗಿಂದ ಅವರಿಗೆ ಹಾಕಿದರೆ, ಸ್ವಲ್ಪ ಎನ್ಕರೇಜ್ ಮಾಡಿದರೆ ಅವರು ತುಂಬ ದೂರ ಹೋಗ್ತಾರೆ, ದೊಡ್ಡ ವ್ಯಕ್ತಿ ಆಗಿದ್ದಾರೆ. ನಿಮ್ಮ ಮನೆಯಲ್ಲಿ ಹೆಲ್ಪಿಗಾಗಿ ಯಾರೋ ಇರ್ಬೋದು. ಈಗ ನಮ್ಮ ಸ್ಟಾಫ್ ನಮ್ಮ ಮನೆಯಲ್ಲಿ ಇರ್ತಾರೆ, ನಮ್ಗೆ ಅಂದರೆ ತುಂಬ ಸ್ಟಾಫ್ ಇರ್ತಾರೆ. ಸೊ ಅಲ್ಲಿ ತುಂಬ ಜನರು ಮಕ್ಕಳಿಗೆ ಓದಿಸ್ತಾ ಇರಲ್ಲ, ಅಷ್ಟಕ್ಕಷ್ಟೇ ಸೀರಿಯಸ್ನೆಸ್ ಇರಲ್ಲ. ನಾನು ಪ್ರತಿದಿನ ಕೇಳ್ತೇನೆ, ನಿಮ್ಮ ಮಕ್ಕಳನ್ನ ಸರಿಯಾಗಿ ಓದಿಸ್ತಾ ಇದ್ದೀರಾ, ಅವ್ರ ರಿಸಲ್ಟ್ಸ್ ತಗೊಂಡ್ಬೇಕು, ಅವ್ರಿಗೆ ನೀವು ಚೆನ್ನಾಗಿ ಓದಿಸ್ಬೇಕು. ನೆಕ್ಸ್ಟ್ ಜನರೇಷನ್ ನಿಮ್ಗಿಂತ ಒಳ್ಳೆಯದಾಗಿ ಗೌರ್ಮೆಂಟ್ ಸರ್ವಿಸಸ್ ಅಂತ ಬರಬೇಕು. ಈ ಥರದ ಎನ್ಕರೇಜ್ಮೆಂಟ್ ನೀವು ಕೊಡೋದಾದ್ರೆ ಇದೇ ನಾವು ಕೊಡುವಂತಹ ಫ್ರೂಟ್ಸ್ ಆಗುತ್ತೆ. So I end with this 5 principles: be educated, be agitated, be organized, be confident, and never give up. Thank you so much. ತಯಾರಿ ಯಾವ ರೀತಿಯಾಗಿರಬೇಕು ಅನ್ನೋದು ಬಹಳ ಮುಖ್ಯ ಆಗಿರ್ತದೆ. ಇವತ್ತಿನ ಸಂದರ್ಭದಲ್ಲಿ ಪಟ್ಟಭದ್ರರು ನಮ್ಗಿಂತ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರು ಪದೇ ಪದೇ ಶೋಷಿತರ ಜೀವನದಲ್ಲಿ ಒಂದು ತಲ್ಲಣವನ್ನ ಉಂಟು ಮಾಡತಕ್ಕಂತ ಸಂದರ್ಭಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ.
ಇವು ನಾವು ಎಚ್ಚರಿಕೆಯಿಂದ ತಿಳಿದುಕೊಳ್ಳುವ ಪ್ರಯತ್ನ ಮಾಡದೆ ಹೋದ್ರೆ, ಇದರ ವಿರುದ್ಧ ನಮ್ಮ ತಯಾರಿ ಇರದೆ ಹೋದ್ರೆ ನಾವು ದುರ್ಬಲರಾಗ್ತೀವಿ. ದೌರ್ಬಲ್ಯ ಗುಲಾಮಗಿರಿಗೆ ದಾರಿ ಮಾಡಿಕೊಡ್ತದೆ ಅನ್ನೋದು ಸತ್ಯ. ಮಾತಾ ಸಾಹಿತ್ಯ ಫುಲೆ ಮತ್ತೆ ಫಾತಿಮಾ ಶೇಖ್ ಅವರ ಜಯಂತಿ ಇದೆ ಮೇಡಮ್, ಅದಕ್ಕೆ ತಾವು ಮಾತಾಡಬೇಕು ಅಂತ ಹೇಳಿದ್ರು. ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸ್ತು. ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಬಹಳ ಗರ್ವದ ಮಾತು. ನಾನು ಮಾತಾ ಸಾಹಿತ್ಯ ಫುಲೆ ಅವರ ಒಂದು ಕಾರ್ಯದ ಅಡಿಯಲ್ಲಿ ನಾನು ಇಲ್ಲಿ ಬಂದು ನಿಂತಿದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಅವರು ಹಾಕಿಕೊಟ್ಟಂತಹ ಒಂದು ದೊಡ್ಡ ಏನು ಮಂಚ ಇದೆ, ದೊಡ್ಡ ಒಂದು ಕಾರ್ಯ ಇದೆ, ಆ ಕಾರ್ಯದ ಅಡಿಯಲ್ಲಿ ನಾನು ಇದ್ದೀನಿ. ಹಾಗೆ ದಿವಂಗತ ನನ್ನ ತಂದೆ ಮಾಧವರಾವ್ ಶಿಂದೆ ಅವರು ನನಗೆ ಈ ಮಟ್ಟಕ್ಕೆ ಕರೆಸಿದ್ದಾರೆ. ಅವರ ಒಂದು ಕಾರ್ಯದ ನಿಮಿತ್ತ ನಾನು ಬಂದಿದ್ದೀನಿ. ಹಾಗೆ ನನ್ನ ಎಲ್ಲ ಗುರುಗಳಿಗೂ ಕೂಡ ನಾನು ಗಮನಿಸ್ತೀನಿ. ಮಾತಾ ಸಾವಿತ್ರಿಬಾಯಿ ಫುಲೆ ನಿಜವಾಗ್ಲೂ ಒಬ್ಬ ದೊಡ್ಡ ಕ್ರಾಂತಿಕಾರಿ ಮಹಿಳೆ. ಇದಕ್ಕಿಂತ ಮುಂಚೆ ಬಹಳ ಜನ ಹೇಳ್ತಾರೆ ನಾನು ಮಾತಾಡ್ಬೇಕಾದ್ರೆ ಬರೀ ಜನರು ಮಾತಾಡ್ತಾವೇನೋ ಅಂತ. ನನ್ನ ಉಪನ್ಯಾಸಕರ ಒಂದು ಬೃಂದ ಕೂತಿದ್ದಾರೆ, ನಾನು ಅಧ್ಯಕ್ಷೆ ಮಾಡ್ತಾ ಇದ್ದೇನೆ. ಹಿಂದಿನ ಬಹಳ ಜನ ನಮ್ಮಲ್ಲಿ ಹೆಣ್ಮಕ್ಳು ಕಲ್ತಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಅರಿಯಲು ಇತಿಹಾಸ ಸೃಷ್ಟಿಸಲಾದ. ಇದು 100% ಇರ್ತಕ್ಕಂಥ ಕರೆಕ್ಟ್ ಇರ್ತಕ್ಕಂಥ ಮಾತು. ಎಲ್ಲಿದೆ ಯಾರು ಕಲ್ತವ್ರು ಅಂತ ಏನ್ ಬರ್ತಾರೆ ಅನ್ನೋದನ್ನ ತೋರಿಸಿ ಅಂತ ಹೇಳ್ತೇವೆ. ಈ ಮಾತಾ ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನೋಡಿದೀವಿ, ನಾವು ನೋಡಿದೀವಿ, ನಮ್ಮ ಪೂರ್ವಜರು ನೋಡಿದ್ದಾರೆ. ಅದಕ್ಕಂತಾನೆ ಅವರನ್ನ ನಾವು ಇವತ್ತು ಆರಾಧಿಸ್ತೀವಿ, ಪೂಜಿಸ್ತೀವಿ. ಸುಮ್ಮನೆ ಪೂಜಿಸಲ್ಲ, ಸುಮ್ಮನೆ ಆರಾಧಿಸ್ತಾ ಇಲ್ಲ. ಅವರು ಮಾಡಿರ್ತಕ್ಕಂಥ ಮಹಾ ಕಾರ್ಯಗಳು ಇವತ್ತು ನಾವು ಮುಂದುವರ್ಸ್ಕೊಂಡು ಬರ್ಬೇಕಾಗಿದೆ. ಯಾಕಂದ್ರೆ ಪ್ರತಿಯೊಬ್ಬ ಮಹಿಳೆ ಬೆಳಿಬೇಕಾದ್ರೆ ಆಕೆಯ ತಂದೆ, ಆಕೆಯ ಗಂಡ, ಆಕೆಯ ಕುಟುಂಬಸ್ಥರು ಅವರಿಗೆ ಕಾರಣರಾಗಿದ್ದಾರೆ. ಹಾಗೆಯೇ ಮಾತಾ ಆ ಒಂದು ಕಾಲದಲ್ಲಿ ಮಾತಾ ಸಾವಿತ್ರಿಬಾಯಿ ಫುಲೆ ನಿಜವಾಗಿಯೂ ಆಕೆ ಬಹಳ ಪುಣ್ಯವಂತರು. ಯಾಕಂದ್ರೆ ಆಕೆಗೆ ಮಹಾತ್ಮ ಜ್ಯೋತಿಬಾ ಫುಲೆ ಅಂತಹ ಗಂಡ ಸಿಕ್ಕಿದ್ರು.